ನಿಮ್ಮ ಏಂಜಲ್ ನಂಬರ್ ನಿಮಗೆ ಗೊತ್ತಾ? ಇದರಿಂದಲೇ ಅರ್ಥ ಮಾಡಿಕೊಳ್ಳಿ ನಿಮ್ಮ ಭವಿಷ್ಯ. ನಿಮಗೆ ಏಂಜಲ್ ನಂಬರ್ ಅಂದರೆ ಗೊತ್ತೇ? ನಿಮ್ಮ ಜೀವನದಲ್ಲೂ ಒಂದು ಏಂಜಲ್ ನಂಬರ್ ಇರುತ್ತದೆ. ಕೆಲವೊಮ್ಮೆ ಅದು ಬದಲಾಗುತ್ತಲೂ ಇರುತ್ತದೆ. ಅದರಿಂದ ನಿಮ್ಮ ಭಾವನೆಗಳು, ತೀರ್ಮಾನಗಳು, ಯೋಚನೆಗಳು ಎಲ್ಲದರ ಮೇಲೂ ಪ್ರಭಾವ ಆಗುತ್ತಾ ಇರುತ್ತದೆ. ಆದರೆ ಏನಿದು ಏಂಜಲ್ ನಂಬರ್ ಅಂದರೆ? ಸಾಮಾನ್ಯವಾಗಿ ಪುನರಾವರ್ತನೆಯಾಗುವ ಸಂಖ್ಯೆಗಳನ್ನು ಏಂಜಲ್ ನಂಬರ್ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ 111, 000, 222, 444 ಹೀಗೆ ಸಾಮಾನ್ಯವಾಗಿ 000 ಇಂದ 999 ವರೆಗೆ 3 ಸಲ ರಿಪೀಟ್ ಆಗುವ ಸಂಖ್ಯೆಗಳು ಹೆಚ್ಚಿನ ಪ್ರಭಾವಕಾರಿ ಎಂದು ಹೇಳಲಾಗುತ್ತದೆ. ಅದಕ್ಕಿಂತ ಹೆಚ್ಚು ಸಲವೂ ಆಗಬಹುದು, ಆದರೆ ಕನಿಷ್ಠ 3 ಬಾರಿ ಇರಬೇಕು. ಆದರೆ ಈ ಸಂಖ್ಯೆಗಳ ಅರ್ಥವೇನು ಮತ್ತು ಅದರಿಂದ ನಾವೇನು ತಿಳಿದುಕೊಳ್ಳಬಹುದು? 000 ಇಂದ 999 ವರೆಗಿನ ಏಂಜಲ್ ಅನುಕ್ರಮಗಳಲ್ಲಿ ಪ್ರತಿಯೊಂದು ವಿಭಿನ್ನ ಶಕ್ತಿ ಮತ್ತು ಅರ್ಥವನ್ನು ಹೊಂದಿದೆ. ಇವುಗಳ ಇತಿಹಾಸ ಮತ್ತು ಮೂಲಭೂತ ಅಂಶಗಳನ್ನು ಅರ್ಥಮಾಡಿಕೊಳ್ಳಬೇಕು. ಇವನ್ನು ಆಂತರಿಕ ಆಧ್ಯಾತ್ಮಿಕ ಪರಿಶೋಧನೆಗೆ ಮಾರ್ಗದರ್ಶಿಯಾಗಿ ಬಳಸಲಾಗುತ್ತದೆ. ನಿಮ್ಮ ಜೀವನದ ಯಾವುದೇ ಕ್ಷೇತ್ರದಲ್ಲಿ ನೀವು ತೆಗೆದುಕೊಳ್ಳುತ್ತಿರುವ ನಿರ್ಧಾರ, ಹೆಜ್ಜೆ ಹಾಕುತ್ತಿರುವ ಮಾರ್ಗದ ಕಡೆಗೆ ಅವುಗಳು ಹಸಿರು ದೀಪಗಳಾಗಿರುತ್ತವೆ. ಈಗ ನಿಮ್ಮ ಏಂಜಲ್ ನಂಬರನ್ನು ಹೇಗೆ ಕಂಡುಹಿಡಿಯುವುದು? ಇದಕ್ಕೆ ಯಾವುದೇ ಖಚಿತವಾದ ಪರೀಕ್ಷೆ ಅಥವಾ ಕ್ವಿಜ್ ಇಲ್ಲ, ಏಕೆಂದರೆ ಇದು ಪ್ರತಿಯೊಬ್ಬರಿಗೂ ಅನನ್ಯವಾದ ಸಂಖ್ಯೆಗಳಾಗಿರುತ್ತವೆ. ನೀವು ಅನುಕ್ರಮದಲ್ಲಿ ನೋಡುವ ಯಾವುದೇ ಸಂಖ್ಯೆ ನಿಮ್ಮ ಏಂಜಲ್ ಸಂಖ್ಯೆ ಆಗಿರಬಹುದು. ನೀವು ಗುರುತಿಸುವ ಯಾವುದೇ ಚಿಹ್ನೆ, ವಸ್ತು, ಹೂವು ಅಥವಾ ಪ್ರಾಣಿಗಳಂತಹವುಗಳು ಸಹ ನಿಮ್ಮ ಚಿಹ್ನೆಯಾಗಿರಬಹುದು. ನಿಮ್ಮ ಜೀವನದಲ್ಲಿ ಪುನರಾವರ್ತಿತವಾಗಿ ಬರುವ ಸಂಖ್ಯೆಗಳ ಮೇಲೆ ಗಮನ ಕೇಂದ್ರೀಕರಿಸಿ. ಹೆಚ್ಚು ಗಮನ ಕೊಟ್ಟು ನೋಡಿದರೆ ನಿಮಗೆ ಅದು ಗೋಚರವಾಗಬಹುದು. ಗಡಿಯಾರ, ರಶೀದಿಗಳು, ಬಿಲ್ಗಳು, ಕಾರ್ಡ್ಗಳು ಹೀಗೆ ಎಲ್ಲಿ ಬೇಕಾದರೂ ಇವು ಕಂಡುಬರಬಹುದು. ಯಾವ ಸಂಖ್ಯೆಗೆ ಏನು ಅರ್ಥ? 1. 000 ದೊಡ್ಡ ಕನಸು ಕಾಣಲು, ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ನಿಮ್ಮ ಹೃದಯವು ಬಯಸುತ್ತಿರುವುದನ್ನು ಮಾಡಲು ಇದು ಸಮಯ. ಸಂದರ್ಭಗಳು ಅನುಕೂಲಕರವಾಗಿವೆ ಮತ್ತು ಅದಕ್ಕಾಗಿ ಮುಂದುವರಿಯಲು ಇದು ಸಮಯ. 2. 111 ಇದು ಪ್ರಬಲ ಸಂಖ್ಯೆಯ ಅಭಿವ್ಯಕ್ತಿ. ನಿಮ್ಮ ಹಾತೊರೆಯುವಿಕೆಗಳು ಮತ್ತು ಉದ್ದೇಶಗಳು ನನಸಾಗಲಿವೆ. ನೀವು ಏನನ್ನು ಬಯಸುತ್ತೀರಿ ಎಂಬುದರ ಬಗ್ಗೆ ಈಗ ನೀವು ಜಾಗರೂಕರಾಗಿರಬೇಕು. ಅದು ನಿಜವಾಗಬಹುದು. ವಿಶ್ವವು ನಿಮ್ಮ ಆಸೆಗಳಿಗೆ ಹಸಿರು ದೀಪ ತೋರಿಸುತ್ತಿದೆ. 3. 222 ನಿಮ್ಮ ದಿನನಿತ್ಯದ ಅನುಭವದಲ್ಲಿ ನೀವು ಪುನರಾವರ್ತಿತ 2 ನೋಡುತ್ತಿದ್ದರೆ, ಸಹಯೋಗ ಮತ್ತು ವಿಶ್ವಾಸಾರ್ಹ ಸಂಗಾತಿಗಳು ನಿಮ್ಮ ಕ್ಷೇತ್ರವನ್ನು ಪ್ರವೇಶಿಸಬಹುದು. 2 ಸಮತೋಲನ ಮತ್ತು ಜೋಡಣೆಯ ಸಂಖ್ಯೆ ಭೌತಿಕ ಮತ್ತು ಅತೀಂದ್ರಿಯ ವಲಯದಿಂದ ಬರುವ ಸಹಾಯಕ್ಕೆ ಮುಕ್ತರಾಗಿರಿ. 4. 333 ನಿಮ್ಮ ಕಲಾತ್ಮಕತೆಯನ್ನು ನೀವು ವ್ಯಕ್ತಪಡಿಸಲು ಕರೆ ನೀಡುತ್ತಿದೆ. ನಿಮ್ಮಲ್ಲಿ ಅನನ್ಯ ಪ್ರತಿಭೆಗಳಿವೆ, ಅದನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳಬೇಕು. ನಿಮ್ಮ ಸೃಜನಶೀಲತೆ ಅಯಸ್ಕಾಂತೀಯವಾಗಿದೆ, ಅದು ನಿಮಗೆ ಹೊಸ ಅವಕಾಶಗಳನ್ನು ತರಲಿದೆ. 5. 444 ನೀವು ಪುನರಾವರ್ತಿತ 4ಗಳನ್ನು ನೋಡಿದಾಗ ನೀವು ನಿಧಾನವಾಗಿ ಏನನ್ನಾದರೂ ಸಾಧಿಸುತ್ತಿದ್ದೀರಿ ಎಂದು ಅರ್ಥ. ಆದ್ದರಿಂದ ನಿಮ್ಮ ಪ್ರಗತಿಯು ನಿರೀಕ್ಷೆಗಿಂತ ಹೆಚ್ಚು ಸಮಯ
ತೆಗೆದುಕೊಳ್ಳುತ್ತಿದ್ದರೆ ನಿರಾಶೆಗೊಳ್ಳಬೇಡಿ. 4. ಸ್ಥಿರೀಕರಣದ ಸಂಖ್ಯೆ. ಬೆಳೆಯಲು ಗಮನ ಅಗತ್ಯವಿರುವ ದೀರ್ಘಾವಧಿಯ ಯೋಜನೆಗಳನ್ನು ನೀವು ನ್ಯಾವಿಗೇಟ್ ಮಾಡಬೇಕು. 6. 555. ನೀವು ಪುನರಾವರ್ತಿತ 5ಗಳನ್ನು ನೋಡಿದಾಗ ಬದಲಾವಣೆಯ ಗಾಳಿಯು ನಿಮ್ಮ ಜೀವನದಲ್ಲಿ ಹಣಿಕೆ ಮಾಡುತ್ತಿದೆ. ಸಾಹಸ, ಪ್ರಯಾಣ ಮತ್ತು ಅನಿರೀಕ್ಷಿತವನ್ನು ನಿರೀಕ್ಷಿಸಿ. ನಿಮ್ಮ ಜೀವನದಲ್ಲಿ ರೂಪಾಂತರಗಳು ನಡೆಯುತ್ತಿವೆ. ಅದು ತಕ್ಷಣವೇ ಗೋಚರಿಸದಿದ್ದರೂ ಸಹ, ಆದರೂ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಮತ್ತು ದೊಡ್ಡ ಬದಲಾವಣೆಗಳು ಬರಲಿವೆ. 7. 666. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಪುನರಾವರ್ತಿತ 6ಗಳು ರಾಕ್ಷಸ ಅಥವಾ ದೆವ್ವದ ಬಗ್ಗೆ ಸಂಬಂಧ ಹೊಂದಿಲ್ಲ. ವಾಸ್ತವವಾಗಿ ಅವು ನಿಮ್ಮ ಆಲೋಚನೆಗಳಿಗೆ ಗಮನ ಕೊಟ್ಟು ಮತ್ತು ನೀವು ನಿಮ್ಮೊಂದಿಗೆ ಹೇಗೆ ಮಾತನಾಡುತ್ತಿದ್ದೀರಿ ಎಂದು ಕೇಳುತ್ತವೆ. ನಿಮ್ಮ ಬಗ್ಗೆ ಸಹಾನುಭೂತಿ ಹೊಂದಲು ಹೇಳುತ್ತಿವೆ. ನೀವು ನಿಮ್ಮನ್ನು ಪ್ರೀತಿಯಿಂದ ಕಾಣಬೇಕು. 8. 777. ಬಹುಶಃ ಅತ್ಯಂತ ಸ್ವಾಗತಾರ್ಹ ಪುನರಾವರ್ತಿತ ಸಂಖ್ಯೆಗಳಲ್ಲಿ ಒಂದಾದ 7s ನಿಮ್ಮ ಅನುಭವಕ್ಕೆ ದಾರಿ ಮಾಡಿಕೊಡುವ ಅದೃಷ್ಟದ ಬಗ್ಗೆ ಮಾತನಾಡುತ್ತಿದೆ. ಆರ್ಥಿಕವಾಗಿ ಹೊಸ ಅವಕಾಶಗಳು ಬರಬಹುದು. ಲಾಭದಾಯಕ, ಸ್ಥಿರವಾದ ಹೊಸ ಆದಾಯದ ಸಾಧ್ಯತೆಗಳನ್ನು ಅನ್ವೇಷಿಸಿ. 9. 888. ನೀವು ಪುನರಾವರ್ತಿತ 8ಗಳನ್ನು ನೋಡಿದಾಗ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ನಿಮ್ಮ ಸಂಪರ್ಕವು ಬಲಗೊಳ್ಳಲಿದೆ. 8ಗಳು ಅಲೌಕಿಕ ಬೆಂಬಲದ ಸಂಕೇತ. ವಿಶೇಷವಾಗಿ ಪೂರ್ವಜರಿಂದ 8 ಅನಂತತೆಯನ್ನು ಸಂಕೇತಿಸುತ್ತದೆ. 10. 999. ಕೊನೆಯದಾಗಿ 999 ಅಂತ್ಯಗಳ ಸಾಂಕೇತಿಕ. ಪುನರಾವರ್ತಿತ 9ಗಳು ಕಾಣಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ಒಂದು ಚಕ್ರವು ಕೊನೆಗೊಳ್ಳುತ್ತಿದೆ. ಅಂದರೆ ಅತ್ಯಾಕರ್ಷಕ ಹೊಸ ಸಮಯವು ಬರಲಿದೆ. ನಿಮ್ಮ ಜೀವನದ ಒಂದು ಭಾಗವನ್ನು ಬಿಟ್ಟು ಇನ್ನೊಂದನ್ನು ಪ್ರಾರಂಭಿಸಲು ಇದು ಸಮಯ. ಧೈರ್ಯಶಾಲಿ ಆಯ್ಕೆಗಳನ್ನು ಮಾಡಿ. ಈ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.